ಕೃಷ್ವಿ ಚಿಕನ್ ಊಟ ಮಾಡ್ತಾಳ ಇಲ್ವಾ? ಎಲ್ಲಿ ಡ್ರೆಸ್ ತಗೊಳ್ಳೋದು ಕೃಷ್ವಿಗೆ? ನೀವು ಅವಳಿಗೆ ಏನು ಊಟ ಮಾಡಿಸ್ತೀರಿ? ಕೃಷ್ವಿ ಏಜ್ ಕೃಷ್ವಿಗೆ ಯಾರಂದ್ರೆ ತುಂಬಾ ಇಷ್ಟ? ಅಲ್ಲ ನೋಡ್ರಿ ಅವಾಗ ಹೆಂಗಿದ್ದ. ಕೃಷ್ವಿಗೆ ನೀವು ಫೀಡ್ ಸ್ಟಾಪ್ ಮಾಡಿದ್ರ? ನೆಕ್ಸ್ಟ್ ಏನ್ ಬೇಕು ಕೃಷ್ವಿ ಬಗ್ಗೆ ಕಮೆಂಟ್ ಮಾಡ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ನಮ್ ಕೃಷ್ವಿನ ಇಟ್ಕೊಂಡಿಲ್ಲ ಕ್ವಶನ್ ಆನ್ಸರ್ ಮಾಡಕ ನಾವೇ ಮಾಡ್ತೀವಿ ಪರವಾಗಿ. ಯಾಕಂದ್ರೆ ಹಾಕಿದ್ರೆ ನಮ್ಗೆ ಆನ್ಸರ್ ಮಾಡಕ್ ಬಿಡಲ್ಲ. ಆನ್ಸರ್ ಮಾಡ್ತಾನ ಕೇಳ ಒಂದೊಂದ್ ಮಾಡ್ತಾಳ್ರಿ ಸ್ವಲ್ಪ ಏನಂತ ಹೇಳಿ ಬ್ಲಾಗ್ ಅಷ್ಟೇ. ಮೊನ್ನೆ ಅಂದ್ರೆ ಒಂದ್ 3 days ಬ್ಯಾಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಕೃಷ್ವಿ ಫೋಟೋ ಹಾಕಿ ಆಸ್ಕ್ ಮಿ ಕ್ವಶನ್ ಅಂತ ಹಾಕಿದ್ವಿ. ಅದ್ರ ಬಗ್ಗೆ ಒಂದಿಷ್ಟು ಜನ ಕ್ವಶನ್ ಕೇಳಿರಿ. ಯಾರ್ಯಾರು ಕೇಳಿರಿ, ಏನ್ ಕೇಳಿರಿ, ಏನ್ ಆನ್ಸರ್ ಅಂತಂದು ಹೇಳ್ತೀವಿ. ಜಾಸ್ತಿ ಜನ ಕಮೆಂಟ್ಸ್ ಒಳಗ ಕೇಳ್ತಿದ್ರಿ ಕೃಷಿ ಬಗ್ಗೆ, ಅದಕ್ಕೆ ಒಂದು ಬ್ಲಾಗ್ ಮಾಡೋಣ, ಕ್ವಶನ್ ಆನ್ಸರ್ ಬ್ಲಾಗೇ ಮಾಡ್ಬಿಡೋಣ ಅಂತೇಳಿ ಬ್ಲಾಗ್ನ ಮಾಡ್ತಾ ಇದೀವಿ. ಫಸ್ಟ್ ಕ್ವಶನ್, ಅವ್ರ ಹೆಸರೇನ್ ಬೇಡ, ಹಂಗ ಕ್ವಶನ್ಸ್ ಕೇಳಿ. ಕ್ವಶನ್ ಕೇಳಲ ಅಷ್ಟೇ. ಯಾರ ಸೌಂದರ್ಯ ಅಂತ, ನಿಮ್ಮೂರ್ ಯಾವ್ದಂತ ಹೆಸರೇನ್ ಬೇಡ ಅಷ್ಟೇ. ಕ್ವಶನ್ ನಮ್ಮೂರ್ ಯಾವ್ದು? ನಮ್ಮೂರು ಕಾರಟಗಿ. ನಿಮ್ಮೂರ್ ಯಾವ್ದ? ನಮ್ಮೂರು ಸಿರುಗುಪ್ಪ. ನಮ್ಮ ಹಸ್ಬೆಂಡ್ ಇರೋದು ಅರಸೀಕೆರೆ, ನಾವಿರೋದು ಕಾರಟಗಿ. ಕೇಳ್ಸಲ್ಲ ಆಮೇಲೆ ಎಲ್ಲ ಸೌಂಡ್. ಇನ್ನೊಬ್ರು ಏನ್ ಕ್ವಶನ್ ಕೇಳ್ಯಾರ ಅಂದ್ರ, ಕೃಷ್ವಿ ಚಿಕನ್ ಊಟ ಮಾಡ್ತಾಳ ಇಲ್ವಾ? ಅಯ್ಯೋ, ಚಿಕನ್ ಇಷ್ಟ ಅವಳಿಗೆ, ಚಿಕನ್ ಫೇವ್ರೇಟ್ ಅವಳಿಗೆ, ತಿಂತಾಳೆ. ಅಂದ್ರೆ ಅವಳಿಗೆ ಯಾವಾಗಿಂದ ತಿನ್ಸಕ್ ಸ್ಟಾರ್ಟ್ ಮಾಡಿ, ಒಂದ್ 10 months ಆದ್ಮೇಲಿಂದ ಸ್ಟಾರ್ಟ್ ಮಾಡಿ ಚಿಕನ್ ಊಟ ತಿಂತಿದ್ದಾಳೆ ಸ್ವಲ್ಪ. ಅಂದ್ರೆ ಯಾವ ತರ ಮಾಡ್ತೀವಿ? ಒಂದೊಂದ್ಸಲ ಫ್ರೈ ಮಾಡಿ ತಿನ್ನಿಸ್ತೀನಿ, ಅದು ಇಷ್ಟ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಚಿಕನ್ ರೈಸ್ ಟೈಪ್ ಮಾಡ್ತೀನಿ, ಬಾಯ್ಲ್ ಮಾಡಿ. ಅದನ್ನ ಬೇಕಂದ್ರೆ ಒಂದು ವಿಡಿಯೋದಲ್ಲಿ ಮಾಡ್ತೀನಿ, ನಾರ್ಮಲ್ ಆಗಿ ಮಾಡ್ತೀನಿ. ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್, ಯಾವ ತರ ಚಿಕನ್ ಮಾಡ್ತಾಳೆ ಕೃಷ್ವಿಗೆ ಅಂತ. ಬಿಗ್ ಫ್ಯಾನ್ ಆಫ್ ಕೃಷ್ವಿ ಮಮ್ಮಿ ಅಂತ, ಫ್ರಮ್ ಬೀದರ್. ಥ್ಯಾಂಕ್ಸ್ ಯು ಸೋ ಮಚ್. ಎಲ್ಲಿ ಡ್ರೆಸ್ ತಗೊಳ್ಳೋದು ಕೃಷ್ವಿಗೆ? ಕೃಷ್ವಿಗೆ ಡ್ರೆಸ್ಸಸ್ ಅಂದ್ರೆ ಎಲ್ಲಿ ಬೇಕಲ್ಲಿ ಯಾವ್ದು ಇಷ್ಟ ಆಗತ್ತೆ ಅದ್ ತಗೊಂತಿರ್ತೀನಿ. ಮತ್ತೆ ಇನ್ನೊಂದೇನಂದ್ರೆ, ಅವಳಿಗೆ ಸ್ವಲ್ಪ ಜಾಸ್ತಿ ಫಸ್ಟ್ ಕ್ರೈ ಒಳಗ ತಗೊಂಡಿರೋ ಜಾಸ್ತಿ ಇದಾವ ಇವಾಗ ಡ್ರೆಸ್ಸಸ್. ಆನ್ಲೈನ್ನಾಗೂ ಒಂದೊಂದ್ ತಗೊಂತಿರ್ತೀನಿ. ಮತ್ತೆ ಎಲ್ಲಿ ಇಷ್ಟ ಆಗತ್ತ ಅಲ್ಲಿ ತಗೊಳೋದು. ಶಾಪ್ ಅಲ್ಲಿ ಇಷ್ಟ ಆದ್ರ ಅಲ್ಲಿ ಇಷ್ಟ ಆದ್ರ ಅಲ್ಲಿ ಅವಳಿಗೆ ಆಗ್ತದೆ ಇತ್ತೀಚಿಗೆ ಶಾಪಿಂಗ್. ಕ್ಯೂಟಿ ಅಂತ, ಕ್ಯೂಟ್ ಗರ್ಲ್ ಪಾಪು ಮಾತಾಡುತ್ತಾ. ಮಾತಾಡೋದಂದ್ರೆ ಸ್ವಲ್ಪ ಸ್ವಲ್ಪ ಮಾತಾಡಕತ್ತ. ಪಪ್ಪ ಅಂತಾಳೆ, ಮಮ್ಮಿ ಅಂತಾಳೆ, ತಾತ ಫಸ್ಟಿಗೆ ತಾತ ಅವಳ ಅಂತಿದ್ದು, ಮಾಮ ಮಮ್ಮಿ ಅಂತಾಳೆ, ಮತ್ತೆ ಏನಂತ ಅಮ್ಮ ಅಂತಾಳೆ. ಇಷ್ಟೇ. ಮತ್ತೆ ಸ್ವಲ್ಪ ಎಲ್ಲ ಜ್ಯೋತು ಚಿಕ್ಕು ಅಂತಾಳೆ ನೋಡಿ. ಜ್ಯೋತಿ ಹೆಸರೇ ಫಸ್ಟ್ ಕಲ್ತಿರೋದ ಅವಳು. ಜ್ಯೋತು ಅಂತ ಅದು ಅನ್ಯ ಅಂತಾಳೆ. ನಮ್ಮ ಅನನ್ಯಾಗೆ, ಅಮೂಲ್ಯಗೆ ಅಮ್ಮು. ನನಗೆ ಅನ್ನಕ್ ಬರತ್, ನಂದೊಂದೇ ಅಂತ ಇಲ್ಲ ಏನೇನೋ ಅಂತಾಳೆ. ಬಾಬಿಕಾ ಬಿಬಿಕಾ ದೊಡ್ಡಮ್ಮ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತ ಪಾಪ. 1.5 ವರ್ಷ ಕಷ್ಟ. ಅವ್ರ ಅಪ್ಪಾಜಿಗೆ ಪಾಪ ಅಂತಾಳೆ. ಸ್ವಲ್ಪ ಮಾತಾಡಕ್ ಟ್ರೈ ಮಾಡ್ತಿದ್ದಾಳೆ ಇವಾಗ. ನೆಕ್ಸ್ಟ್ ಕ್ವಶನ್ ಅಂದ್ರೆ, ಕೃಷ್ವಿ ಡ್ರೆಸ್ ಸೂಪರ್, ಒಂದ್ ಡ್ರೆಸ್ ಕಲೆಕ್ಷನ್ಸ್. ಒಂದ್ ಆಲ್ರೆಡಿ ಮಾಡಿವಿ ಲೆಹೆಂಗಾ, ನೆಕ್ಸ್ಟ್ ಬೇರೆದ್ ಮಾಡ್ತೀವಿ. ಜಾಸ್ತಿ ಅವ್ಳ ಡ್ರೆಸ್ ಕಲೆಕ್ಷನ್ ಕೇಳಿರ ಮಾಡ್ತೀವಿ. ಹೌದು, ಇವಾಗ ಒಂದು ಏನ್ ಮಾಡಿವಲ್ಲ, ಲಂಗ ದಾವಣಿ ಕಲೆಕ್ಷನ್ ಅಷ್ಟೇ ಮಾಡೈತಿ. ಇವಾಗ ನೆಕ್ಸ್ಟ್ ಒಬ್ರು ಮಾಡ್ರನ್ ಡ್ರೆಸ್ ಕಲೆಕ್ಷನ್ ಮಾಡ್ರಿ, ಫ್ರಾಕ್ಸ್ ಮಾಡ್ರಿ ಅಂದಾರ, ಅದನ್ನು ಮಾಡ್ತೀವಿ. ಮತ್ತೆ ಅದೇ ನನ್ ಕ್ವಶನ್, ಯಾಕೆ ಇಷ್ಟು ಚಂದ ನೀನು ಕೃಷ್ಣ ಸುಂದರಿ ಅಂತ ಅಕ್ಕಿಗೆ ಕೇಳ್ರಿ. ಏನ್ ಹೇಳ್ಬೇಕು? ಯಾಕೆ ಇಷ್ಟು ಚಂದ ಅಂದ್ರೆ ಏನ್ ಮಮ್ಮಿ ಎಷ್ಟ್ ಚಂದದಲ್ರಿ, ಅದಕ್ಕೆ ಬಿಟ್ಟವಳ್ರಿ ಕಿರಿಲ್. ಅಕ್ಕ, ನೀವು ಅವಳಿಗೆ ಏನ್ ಊಟ ಮಾಡಿಸ್ತೀರಿ? ಅವಳಿಗೆ ಫಸ್ಟಿಗೆ ನಾವು ಸ್ವಲ್ಪ, ಅವಾಗ್ಲೇ 6 monthsಗಿಂತ ಮುಂಚೆನೆ 5 months ಇದ್ದಾಗ ನಮ್ಮ ಮಮ್ಮಿ ಸ್ವಲ್ಪ ಸಪ್ಪಂದ ಅನ್ನ ತಿನ್ಸೋದು, ಬಾಳೆಹಣ್ಣು ತಿನ್ಸೋದು ಸ್ಟಾರ್ಟ್ ಮಾಡಿದ್ಲು. ಅವಾಗ 6 months ಇದ್ದಾಗ ಅದಕ್ಕೆ ಮುಂಜಾನೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾವು ಸ್ವಲ್ಪ, ಆಮೇಲೆ ರಾಗಿ ಸರಿ, ಆಮೇಲೆ ಮನೆಯಲ್ಲೇ ಮಾಡಿದ್ ಸರಲಾಗಿ ತಿನ್ನಿಸ್ತಿದ್ದೆ. ಅದು ಬಿಟ್ರೆ ಇವಾಗಂತೂ ಬೇರೆ ಬೇರೆ ಮೊಬೈಲ್ ಅಲ್ಲಿ ನೋಡಿ ಎಲ್ಲಾನು ಮಾಡ್ತಾ ಇರ್ತೀನಿ ಟ್ರೈ. ಒಂದೆರಡು ಬ್ಲಾಗ್ ಹಾಕಿದೀನಿ ನೋಡಿ ಫ್ರೆಂಡ್ಸ್. ಇನ್ನೂ ಜಾಸ್ತಿ ಬೇರೆ ಬೇರೆನೆ ಮಾಡ್ತಾರತ್ ನಾವು ನೀವು ನೋಡಿ. ಮತ್ತೆ ಮಮ್ಮಿಸ್ ಗರ್ಲ ಪಪ್ಪಾಸ್ ಗರ್ಲ
ಪಪ್ಪಾಸ್ ಗರ್ಲ್. ಅವ್ರ ಅಪ್ಪಾಜಿ ವಾರಕ್ಕೊಂದ್ಸಲ ಬಂದ್ರು ಅವ್ರ ಅಪ್ಪಾಜಿನೇ ಇಷ್ಟ ಅವಳಿಗೆ. ಅವ್ರ ಅಪ್ಪಾಜಿ ಬಂದ್ರೆ ಯಾರ ಹತ್ರನೂ ಹೋಗಲ್ಲ ಇನ್ನ. ಆಯ್ತು ಅವ್ರ ಅಪ್ಪಾಜಿಗೆ ಎಲ್ಲೂ ಬಿಡದೇ ಇಲ್ಲ ಆಕಿ ಒಂದ್ ನಿಮಿಷನು. ಪಾಪ ಅಂತ ಓಡಾಡ್ತಿರ್ತಾಳೆ. ಅವ್ರ ಊರಿಗೆ ಹೋದ ತಕ್ಷಣ ಮುಗೀತು, ಮತ್ತೆ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಊರಿಗೆ ಹೋದ್ರ ಬೂಮ್ ಬೂಮ್ ಹೋದ್ರ ಅಂತಂದು ಗಪ್ಪ ಆಗ್ಬಿಡ್ತಾಳೆ. ಕೃಷ್ವಿ ಬಗ್ಗೆ ಮಾತೇ ಇಲ್ಲ, ಬಿಕಾಸ್ ಅಷ್ಟು ಕ್ಯೂಟಿಫೈ ಇದೆ ಅದು. ಥ್ಯಾಂಕ್ ಯು ಕ್ಯೂಟ್ ಕೃಷ್ವಿ, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು. ಕೃಷ್ವಿ ಏಜ್ ಜಗ್ಗಿ ಜನ ಕೇಳತ್ತಿದ್ರು ಕೃಷ್ವಿ ಏಜ್ ಜಾಸ್ತಿ ಜನ ಕೇಳ್ತಿರಕ್ಕೆ ಏನ್ ಏಜ್ ಆಗಕ್ಕ 1.5 ವರ್ಷ ಇದ್ದಾಳೆ ಇವಾಗ. ಕರೆಕ್ಟ್ 1.5 ವರ್ಷ ಆಗಿದ್ದಾಳ ನೋಡ್ರಿ ಇವಾಗ. 1.5 ವರ್ಷ ಫೆಬ್ರವರಿ ಬಂತಂದ್ರ 2 ವರ್ಷ ಕಂಪ್ಲೀಟ್ ಆಗುತ್ತೆ. ನಿಮ್ಮೂರು ಯಾವ್ದು? ಇದು ಬ್ಯಾಕ್ ಹೊಂಟಿ ನಾನು ಈ ಕಡೆ ಹೋಗೋದು ಬಿಟ್ಟು. ಕ್ಯೂಟ್ ಬಂಗಾರ. ಹಾಯ್ ಅಂತ ಮಾಡ್ರಿ ಎಲ್ಲರಿಗೂ ಹಾಯ್. ನಂಗೆ ಜ್ಯೋತಿ ಅವ್ರ ಬಗ್ಗೆ ಕ್ವಶನ್ ಆನ್ಸರ್ ಕೇಳೋದಿದೆ, ಸಿನ್ಸಿಯರ್ ರಿಕ್ವೆಸ್ಟ್. ಅವ್ರಿಗೆ ಹೇಳಿ ಸಾಕಾಯ್ತು ಫ್ರೆಂಡ್ಸ್. ನಮ್ ಕಡೆ ಆದ್ರೂ ಮಾಡಂದ್ರೆ ನಾನ್ ನನ್ ಬ್ಲಾಗ್ ಅಲ್ಲಿ ಮಾಡ್ತೀನಿ ಅಂತಿದ್ದಾಳ, ಅದಕ್ಕೆ ಮಾಡ್ತಾಳೆ. ಮಾಡಿದ ಫ್ರೆಂಡ್ಸ್. ಅದಕ್ಕೆ ಒಂದು ಕಾಲ ಕೂಡಿ ಅದಕ್ಕೊಂದ್ ಗಳಿಗೆ ಬರ್ಬೇಕು. ಇವಾಗಿಂದನೇ ನೀವು ಮಾಡೋ ಊಟನ ಸ್ವಲ್ಪ ತಿನ್ಸೋಕೆ ಅಭ್ಯಾಸ ಮಾಡಿಸಿ, ಇಲ್ಲಾಂದ್ರೆ ಮುಂದೆ ಊಟ ಮಾಡಕ್ಕೆ ಹಾಕಲ್ಲ. ಹೌದು, ಅದು ನಿಜ. ಬಟ್ ಏನಂದ್ರೆ ನಾವು ಬಾಳ ಖಾರ ತಿಂತೀವಿ. ಬಾಳ ಅಂದ್ರೆ ಬೇರೆ ದೊಡ್ಡವರೇ ನಮ್ಮ ಮನೆಗೆ ಬಂದಾಗ ಅವ್ರು ತಿನ್ನಕ್ಕೆ ಕಷ್ಟ ಆಗಿರ್ತ ಖಾರ. ಸ್ವಲ್ಪ ಸಣ್ಣ ಹುಡುಗಿ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಅವಳಿಗೆ ಖಾರ ಹಾಕಿ ಮಾಡ್ತೀನಿ, ಸ್ವಲ್ಪ ಕಡಿಮೆ ಹಾಕಿ ಮಾಡ್ತೀವಿ ಅಷ್ಟೇ. ಕೃಷ್ವಿಗೆ ಯಾರಂದ್ರೆ ತುಂಬಾ ಇಷ್ಟ? ಅಲ್ಲ, ಕೃಷ್ವಿ ಯಾರ ತರ ಇದ್ದಾಳೆ ಇದನ್ನ ಹೇಳಿದೆ. ಇಲ್ಲಿಂದ ಹಿಂಗ್ ಹೊಂಟಿನ ಇಬ್ರು ಸೇಮ್ ಅಲ್ಲ. ಕೃಷ್ವಿಗೆ ಯಾರಂದ್ರೆ ಇಷ್ಟ ಅಂದ್ರ ಅವ್ರ ಅಪ್ಪಾಜಿ ಅಂದ್ರೆ ಇಷ್ಟ. ನೆಕ್ಸ್ಟ್ ಮಾಮ ಸಾವಿತ್ರಿ ಇಷ್ಟ. ಮಾಮ ಸಾವಿ ಇವ್ರೆ ಇಷ್ಟ ಇಲ್ಲ ಫ್ರೆಂಡ್ಸ್. ನಾವು ಫುಲ್ ಕಾಡಿಸ್ತೀವಿ, ಮುದ್ದು ಕೊಡತ್ನಾಗ ಫುಲ್ ಇರಿಟೇಟ್ ಮಾಡ್ಬಿಡ್ತೀವಿ. ಅದಕ್ಕೆ ನಮ್ಮನ್ನ ಇಷ್ಟಪಡಲ್ಲ ಅಂತಲ್ಲ. ಇವ್ರನ್ನ ನೋಡಿದ್ರೆ ಚೀರೇ ಬಿಡ್ತಾಳೆ, ಕೈ ತಗೊಂಡ್ ನೋಡಿ ಮಾಡ್ತಾಳ. ಕೃಷ್ವಿ ಯಾರ ತರ ಇದ್ದಾಳೆ? ನೀವೇ ಕಮೆಂಟ್ ಮಾಡಿ ಮಾಡ್ರಿ. ಆಕಿ ಹೆಂಗಂದ್ರೆ ಆಕಿ ಒಂದೊಂದ್ಸಲ ಅವಳು ಆಲ್ಮೋಸ್ಟ್ ಫೋಟೋಸ್ ನೋಡ್ತಾ ಬರ್ಬೇಕು. 1 ಮಂತ್ ಇಂದ ಹಂಗೆ ಚೇಂಜ್ ಆಗ್ತಾನೆ ಇರ್ತಾಳೆ. ಯಾವಾಗ್ಲೂ ಸೇಮೇ ಕಾಣಲ್ಲ. ತಿಂಗಳ ಒಂದೊಂದರ ಚೇಂಜ್ ಆಗ್ತಿರ್ತಾಳೆ. ಆಲ್ಮೋಸ್ಟ್ ಬಂದಿರೋದೆಲ್ಲ ನನ್ ಕ್ಯಾರೆಕ್ಟರ್ ಬಂದಿದ್ದಾವೆ ಎಲ್ಲಾನು. ಒಬ್ಬೊಬ್ರು ಅವ್ರ ಅಪ್ಪನ್ ತರ ಅಂತಾರ. ಕಣ್ಣ ಅವ್ರ ಅಪ್ಪಾಜಿ ಬಂದ್ಬಿಟ್ಟಿದ ಗೊತ್ತಿಲ್ಲ. ಒಂದ್ಸಲ ನಮ್ಮ ಅಪ್ಪಾಜಿ ತರಾನು ಕಾಣ್ತಾ ಅಂತಾರೆ. ನಮ್ 3 ಜನರಲ್ಲೇ ಇರುತ್ತ, ಅವ್ರ ಅಪ್ಪಾಜಿ, ನಮ್ಮ ಅಪ್ಪಾಜಿ ಮತ್ತೆ ನಾನು. ಕೂದ್ಲು ಎಲ್ಲ ಕರ್ಲಿ ಹೇರ್ಸ್, ಇದು ಹಣೆ ಎಲ್ಲ ನನ್ ತರಾನೇ ಬಂದಿದೆ ಆಲ್ಮೋಸ್ಟ್. ಹಾಯ್ ಮೇಡಮ್, ಹಾಯ್. ಇಲ್ಲ ಹೇಳಿದೀವಿ ಹಿಂಗಿಂದ ಹೊಂಟೆ. ಕೃಷ್ವಿ ಹುಟ್ಟಿದ್ 1 ಮಂತ್ ಫೋಟೋ ತೋರಿಸಿ. ಫೋಟೋ ಹಾಕ್ತಿವಿ ನೋಡಿ. 1 ಮಂತ್ ಅಲ್ಲಿ ನೋಡ್ಬೇಕು ಅವಳು ಹೆಂಗಿದೆ. ಇದ್ರೊಳಗೆ ತೋರಿಸಲ್ಲ, ಬ್ಯಾಗ್ ಮಂತಿಂದ ತೋರ್ಸ್. ಮತ್ತೆ ನನಗಲ್ಲಿ ಎಡಿಟ್ ಮಾಡಿ ಆಡ್ ಮಾಡಕ್ ನನಗ ಟೈಮ್ ಇಲ್ಲ ಫ್ರೆಂಡ್. ಕೃಷ್ವಿ ಎಷ್ಟು ತಳ್ಳಗಿದ್ಲು ಅಂದ್ರೆ 1 ಮಂತ್ ಇದ್ದಾಗ ಫುಲ್ ತಳ್ಳಗಿತ್ತು. ಕೈ ಕಾಲೆಲ್ಲ ಒಳ್ಳೆ ಕಟ್ಟಿಗೆ ತರ ಹಿಂಗೆ ಹೌದು ಬಿಡು. ಬಟ್ ಹುಟ್ಟಿದ ತಕ್ಷಣ 3.2 kg ಇದ್ಲು. ಆಮೇಲೆ ಕಡಿಮೆ ಆಗ್ಬಿಟ್ಲು ಸ್ವಲ್ಪ. ಅದು ಜಾಂಡೀಸ್ ಇತ್ತಲ್ಲ, ಸ್ವಲ್ಪ ಇತ್ತು, ಹಂಗಾಗಿ ತಳ್ಳಗಾದ್ರು. ಎಲ್ಲರಿಗೂ ಇರುತ್ತ ಅಂತಾರೆ ಇವಾಗ ಹಾಸ್ಪಿಟಲ್ದಾಗ. ಕಲರ್ ಕೂಡ ಫುಲ್ ಡಲ್ ಆಗಿದ್ಲು ನೋಡ್ರಿ ಅವಾಗ ಹೆಂಗಿದೆ. ಹಿಂಗೆ ಕೈ ಕಾಲ್ ಮೇಲೆನೆ ನಿಂತಂಗೆ ಹೈಟ್ ಒಂದು. ಅಪ್ಪಾಜಿ ಹೈಟ್ ಬಂದಿದ್ರಿ ಹೀಗೆ. ಅವ್ರು ಬೇಕಿದ್ರೆ 1 ಮಂತ್ ಇಂದ 12 ಮಂತ್ಸ್ ವರೆಗೆ ಯಾವ್ಯಾವ ಫೋಟೋ ಬೇಕಂದ್ರೆ ಹಾಕ್ತಿವಿ, ಬೇಕಂದ್ರೆ ನೆಕ್ಸ್ಟ್ ಸಲ. ಬರ್ಡೇ ಒಳಗ ಇದನ್ನ ಮಾಡಿಲ್ಲಲ್ಲ, ವಿಡಿಯೋ ಮಾಡಿಲ್ಲ ನೀನು 1, 2 ಅದನ್ನೆಲ್ಲ. ಅದನ್ನ ಮಾಡಿ. ಇವಾಗ ಇದ್ವಪ್ಪ ಕ್ವಶನ್ಸ್ ಇದಲ್ಲ, ಇದಾಗಿತ್ತು. ಇಲ್ಲಿಂದ ಹೋಗ್ತೀನಿ. ಕೃಷ್ವಿ 1 ಮಂತ್ ಫೋಟೋ ತೋರಿಸಿದ್ವಿ. ಕೃಷ್ವಿಗೆ ಏಜ್ ಎಷ್ಟು? ಸ್ಕೂಲಿಗೆ ನೆಕ್ಸ್ಟ್ ಇಯರ್ ಆಗ್ತೀರಾ. ಇನ್ನ ಮುದೇವಾಗಿರೋ ಸ್ಕೂಲ್ ಹೋಗ್ತಿಲ್ಲ ಫ್ರೆಂಡ್ಸ್. ಅಲ್ರಿ ಇನ್ನ 1.5 ವರ್ಷ. ಈ ಕ್ವಶನ್ ನೋಡಿ ನನಗೆ ನಗು ದೊಡ್ಡ ಹುಡುಗಿ ಅನ್ಕೊಂಡ್ಬಿಟ್ರ ಆಕಿ ಸ್ಟೈಲ್ ಎಲ್ಲ ನೋಡಿ ವಿಡಿಯೋದಾಗ. ಹೌದು, ಆಕಿ ಅಂದ್ರೆ ಸ್ವಲ್ಪ ಹೈಟ್ ಒಂದಿದಾಳ. ಬಟ್ ಇನ್ನೊಂದ್ ಏನಂದ್ರೆ ವಿಡಿಯೋದಾಗೆಲ್ಲ ಸ್ವಲ್ಪ ದೊಡ್ಡ ಕಾಣ್ತಿರ್ತಾವು. ಅದ್ರಾಗ ಬೇರೆ ನಾವ್ ಸ್ವಲ್ಪ ರೆಡಿ ಮಾಡೋದನ್ನು ಲಂಗ ದಾವಣಿ ಹಾಕಿ ಜಡಿ ಹಾಕಿ ಹಂಗ್ ಮಾಡಿ ಎಲ್ಲರೂ ಕೃಷ್ವಿ ಏನೇನ್ ಮಾತಾಡ್ತಾಳ ಅದೇ ಹೇಳಿದೀವಿ, ಏನೇನ್ ಮಾತಾಡ್ತಾಳ ಅಂತಂದು. ಕೃಷ್ವಿ ಊಟ ಹಲೋ ಜ್ಯೋತಿ ಮೇಡಮ್ ಅಂತ. ಮುದ್ದು ಬಂಗಾರಿ. ಏಜ್ ಎಷ್ಟು? ಏಜ್ 1.5 ವರ್ಷ ನೋಡ್ರಿ.
ಮೈ ಬ್ಯೂಟಿಫುಲ್ ಕಲರ್ ಇಸ್ ಪರ್ಪಲ್ ಕ್ಯೂಟ್ ಬೇಬಿ ಅಂತ ಇಲ್ಲೆಲ್ಲ ಹೊಂಟ್ಬಿಟ್ಟಿನಿ ನಾನು. ಇವಾಗ ಕ್ರಿಶ್ವಿ ಡ್ರೆಸ್ ಕಲೆಕ್ಷನ್ ಅದೇ ಮಾಡಿದ್ವಿ ಒಂದು, ಉಳಿದಿದ್ದು ನೆಕ್ಸ್ಟ್ ಮಾಡ್ತೀವಿ. ಹೈ ಡಿಯರ್, ಕ್ರಿಶ್ವಿ ನೇಮ್ ಮೀನಿಂಗ್ ಏನು? ಕೃಷ್ವಿ ಮೀನಿಂಗ್ ಕೃಷ್ವಿ ಅಂದ್ರ ಕೃಷ್ಣ ಮತ್ತೆ ಶಿವ ಕಾಂಬಿನೇಷನ್ ಇರೋದದು, ಹಂಗಾಗಿ ನಾವು ಕೃಷ್ವಿ ಅಂತ ಇಟ್ಟಿವಿ. ಅವ್ರ ತಾತ ಬಂದು, ನಮ್ಮ ತಾತ ಅಂದ್ರ ಅವ್ರು ಗಂಡಜ್ಜ, ಅವರು ತಿರುಪತಿ ನಮ್ಮ ಮನೆ ದೇವ್ರು, ಅವ್ರಿಗೆ ಕೃಷ್ಣ ಅಂದ್ರೆ ಇಷ್ಟ. ಹಂಗಾಗಿ ನಾವು ಅದೇ ತರನೇ ಹುಡುಕ್ಬೇಕು, ಕೃಷ್ಣಗ್ ರಿಲೇಟೆಡ್ ಹೆಸರೇ ಹುಡುಕ್ಬೇಕಂತಂದು ಹುಡುಕ್ಬೇಕಾದಾಗ ಡಿಫ್ರೆಂಟ್ ಆಗಿ ಇರ್ಬೇಕಂತಂದು ಕೃಷ್ವಿ ಅಂತ ಹುಡುಕಿದೀವಿ. ಈಗ ಗಿಡಕತ್ತಾರ ನೋಡ್ರಿ ಕೃಷ್ವಿಕಾ. ನಾವ್ ಇಟ್ಟ ಮೇಲೆ ಬೇರೆ ಹೆಸರು ಇಟ್ಟಿದ್ರೇನ ಪಾಪ. ಇಲ್ಲ, ನಾ ಕೇಳಿನ ಏಜ್ ಸಹ ಎಷ್ಟಂತ 9 months ಅಂದ್ರು. ನಮ್ ನೋಡಿಟ್ಟು ಅವ್ರಂತ ಅವ್ರಲ್ರ ರೀಸೆಂಟ್ ಆಗಿ ಅಂತೂ ಇಡಕತ್ತಾರ ಕೃಷ್ವಿ, ಯಾವಾಗೂ ಇಟ್ಟಿರ್ಲಿಲ್ಲ. ಗೊಂಬೆ ಹೆಂಗೆ ನೀನ್ ಎಷ್ಟು ಕ್ಯೂಟ್, ಚಂದ. ಏನ್ ಹೇಳ್ಬೇಕಪ್ಪ, ಜೀನ್ಸ್ ಅವ್ರ ಮಮ್ಮಿ ಕ್ಯೂಟ್ ಅದ. ಬರೀ ಅವಾಗಿಂತ ಇರ್ತದೆ. ಅವ್ರೇನ್ ಅನ್ಬೇಕ್ ನೋಡ ನನಗ. ಆಮೇಲೆ ಅಕ್ಕ ಕೃಷ್ವಿದು ಡೈಲಿ ರೊಟೀನ್ ಶೇರ್ ಮಾಡಿ. ಹೌದು, ಡೈಲಿ ರೊಟೀನ್ ಶೇರ್ ಮಾಡ್ತೀವಿ. ಹೇಳಿದ್ಲು ಫ್ರೆಂಡ್ಸ್, ನಾನು ಹೇಳಿದೆ ಇವಳಿಗೆ, ಅವಳು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತಾಳ, 1 ತಾಸು ಅದನ್ನ ಸುಮ್ನೆ ಇಟ್ಕೊಂಡು ಕುಂದಿರ್ತಾಳ. ಹಾಕಿದಂತಾನೆ ಪೇಸ್ಟ್ ಬೇರೆ ಇದೆ ಫ್ರೆಂಡ್ಸ್, ಹಾಕಿ ಎಲ್ಲ ಬೇರೆನೇ ಅದಾವು, ಅದನ್ನ ತೋರಿಸ್ತೀನಿ. ಹಾಕಿದೆಲ್ಲ ಫುಲ್ ಹಾಕಿದೆ, ಯಾವ್ಯಾವ ಕ್ರೀಮ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಒಂದ್ ಫುಲ್ ವಿಡಿಯೋ ಮಾಡ್ತಾಳ. ಅವಾಗ ನೋಡಿ ಫ್ರೆಂಡ್ಸ್, ಹುಡುಗ ಸಿಗ್ತಾ ಇಲ್ಲ. ಏನ್ ಗೊತ್ತ, ಬರೀ ಅವಳಿಗೆ ಊಟ ಮಾಡ್ಸೋದು ಮಲಗ್ಸೋದು ಅದೇ ರೊಟೀನ್ ಆಗ್ಬಿಡುತ್ತೆ. ನನಗೆ ಸುಸ್ತಾಗ್ಬಿಡುತ್ತೆ. ಈ ಕಡೆ ನಾನು ನಾರ್ಮಲ್ ವಿಡಿಯೋಸು ಮಾಡಕ್ ಆಗವಲ್ದು, ಯಾವ್ದಾನ ಪ್ರಮೋಷನ್ ಬಂದ್ರೆ ಅದ್ರ ಅಷ್ಟೇ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಕ್ಕೆ ಆಗವಲ್ದು. ಮಾಡಕ್ ಇಷ್ಟ, ಬಟ್ ಆಗಂಗೆ ಇಲ್ಲ. ಕೃಷ್ವಿಗೆ ನೀವು ಫೀಡ್ ಸ್ಟಾಪ್ ಮಾಡಿದ್ರ? ಇಲ್ಲ, ಸ್ಟಾಪ್. ಬಹಳ ಜನ ಕೇಳಿದ್ರು. ಕೃಷ್ವಿಗಿನ ಫೀಡ್ ಸ್ಟಾಪ್ ಮಾಡಿಲ್ಲ. ಯಾಕಂದ್ರೆ ಇವಾಗ ಇನ್ನು 1.5 ವರ್ಷ ಅಲ್ಲ, ನಾನು 1-2 ವರ್ಷ ತನಕ ಕೊಡ್ಬೇಕು ಅನ್ಕೊಂಡಿನಿ. ಇನ್ನೊಂದೇನಂದ್ರ, ಅವಳು ಅಗ್ಲೊತ್ತೆಲ್ಲ ಜಾಸ್ತಿ ಹಾಲು ಕೇಳಲ್ಲ, ಬಹಳ ರೇರ್. ಯಾವಾಗೋ ಒಂದ್ಸಲ ನಾನಾಗೆ ಕೊಟ್ರೆ ಕೇಳ್ತಾಳ, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ನೈಟ್ ಅಷ್ಟೇ ಅವಳು ಹಾಲು ಕುಡಿಯೋದು, ಮಲಗಿಸ್ಬೇಕಾದಾಗ ಮತ್ತೆ ಬೆಳಗ್ಗೆ ಮುಂಜಾನೆ ಅವಾಗಷ್ಟೇ ನೋಡ್ರಿ. ಊಟ ಮಾಡ್ತಾಳಲ್ಲ, ಹಂಗಾಗಿ ಹಾಲು ಕೇಳಲ್ಲ ಪದೇ ಪದೇ. ಮುಂದೆ ಕೇಳ್ಬೋದು ಅನ್ಕೊಂತೇನೆ, ಯಾಕಂದ್ರ ಅಲ್ಲ ಒಂದಿಷ್ಟು ಹುಡ್ರು ಹಂಗೆ ಮಾಡ್ತಾವಲ್ಲ ಹುಡುಗರು, ಆಮೇಲೆ ಚಟ ಬಿದ್ದಂಗ ಆಗತ್ತ. ಅದಕ್ಕೋಸ್ಕರ ಸ್ವಲ್ಪ ಟ್ರೈ ಮಾಡ್ಬೇಕಂತೀನಿ. ನನಗದು ಮಾಡಂಗೆ ಅನ್ನಿಸ್ತಾ ಇಲ್ಲ, ಒಂಥರ ಅಲ್ಲ. ಇನ್ನು ಸಣ್ಣದೈತಲ್ಲ, ಇರ್ಲಿ ಬಿಡಂತ. ಒಂದೊಂದ್ 5 ವರ್ಷ ಆದ್ರೂ ಕುಡಿತಿರ್ತೇವೆ. 4-5 ವರ್ಷ ಇದ್ರೆ ನಾನು ಎಷ್ಟೊಂದು ನೋಡೀನಿ. ಕೃಷ್ವಿನ ನಮ್ಮೂರಿಗೆ ಕರ್ಕೊಂಡ್ ಬನ್ನಿ, ಕರ್ಕೊಂಡ್ ಬರ್ತೀವಿ. ಅವ್ನಿಗೆ ಎಲ್ಲಿಗೂ ಕರ್ಕೊಂಡ್ ಹೋಗ್ತಿಲ್ಲ ನೋಡ್ರಿ. ಏನಾದ್ರೂ ನೆಗಡಿ ಕೆಮ್ಮು ಬಂದ್ರ ಆಮೇಲೆ ನಾವೇ ತಿಕ್ಲ ಪಡ್ಬೇಕಲ್ಲ, ಹಂಗಾಗಿ ಜಾಸ್ತಿ ಹೊರಗಡೆನ ಕರ್ಕೊಂಡ್ ಹೋಗಲ್ಲ. ನಾನು ಯಾವಾಗನೂ ಒಂದ್ಸಲ ಕರ್ಕೊಂಡ್ ಹೋಗ್ತೀನಿ. ಫೀಡ್ ಸ್ಟಾಪ್ ಮಾಡಿದ್ರೆ ಯಾವ ಹಾಲು ಕುಡಿಸ್ತೀರಾ ಇದೀರಾ? ಹಾಲಿಗೆ ಹಾರ್ಲಿಕ್ಸ್ ಹಾಕಿ ಕುಡಿಸ್ತೀರಾ? ಇದ್ರ ಬಗ್ಗೆ ಹೇಳಿ. ಇಲ್ಲ, ಫೀಡೇ ಸ್ಟಾಪ್ ಮಾಡಿಲ್ಲ ನಾನು. ಇನ್ನೊಂದೇನಂದ್ರೆ, ಅವಳಿಗೆ ಹಾಲು ಕುಡಿಸೋದು ಕೂಡ ನನ್ನ ಅಭ್ಯಾಸನೇ ಮಾಡಿಲ್ಲ. ಹಾಲಂದ್ರೆ ಅವಳಿಗೆ ಅಷ್ಟಕ್ಕಷ್ಟೇ ಇಷ್ಟನೂ ಆಗಲ್ಲ, ನಾನು ಕುಡಿಸಿಲ್ಲಲ್ಲ. ಹಂಗಾಗಿ ಮೊಸರು ಅಷ್ಟೇ ತಿಂದ್ರೆ, ಇಲ್ಲಾಂದ್ರೆ ಹಾಲಂತ್ರು ಇಲ್ಲೇ ಇಲ್ಲ. ಯಾವಾಗನ ಒಂದೊಂದ್ಸಲ ಏನದು ಸಬ್ಬಕ್ಕಿ ಪಾಯಸ ಮಾಡಿದ್ರೆ ಅದ್ರೊಳಗೆ ಹಾಲು ಹಾಕೋದೇ ಇಲ್ಲ, ಚಪಾತಿ ಒಳಗ. ಅದ್ರ ಬಿಟ್ರೆ ಹಾಲೊಳಗ ಇಲ್ಲ, ಸಜ್ಜಿಗೊಳಗ ಹಾಲು ಹಾಕಲ್ಲ, ಬರೀ ತುಪ್ಪ ಹಾಕ್ತೀನಿ. ಅವಳಿಗೆ ಹೆಂಗಂದ್ರೆ ಯಾವ ತರ ಮಾಡಿರ್ತೀನಿ ಅದೇ ತರ ಮಾಡ್ಬೇಕು. ನನ್ನಂಗೆ ಸ್ವಲ್ಪ ನನಗೆ ಹೆಂಗಂದ್ರೆ ರೀ, ಏನ್ ಟೇಸ್ಟ್ ಇರ್ತದ ಹಂಗೆ ಇರ್ಬೇಕು. ಸ್ವಲ್ಪ ಬ್ಯಾರೆ ತರ ಆದ್ರೆ ನಾ ತಿನ್ನಂಗಿಲ್ಲ. ಇವರೆಲ್ಲ ತಿಂತಾರ, ನಾನು ತಿನ್ನಂಗಿಲ್ಲ. ಗೊತ್ತಿಲ್ಲ ನನಗೆ, ಹಂಗೆ ಬಂದ್ಬಿಟ್ಟೈತಿ. ಅವಳು ಕೂಡ ಹಂಗೆ. ಈ ಪಕ್ಕದ ಮನೆಯವ್ರು ಇಡ್ಲಿ ಸಾಂಬಾರ್ ಮಾಡಿದ್ರೆ ಅವ್ರದ್ದು ಸಾಂಬಾರ್ ತಿನ್ನಂಗಿಲ್ಲ, ಅವ್ರು ಹೋಟೆಲ್ ಸಾಂಬಾರ್ ಅದೇ ಇರ್ಬೇಕು. ಮತ್ತೆ ಅಲ್ಲಿಂದನೇ ತರಿಸ್ತೀನಿ. ಮತ್ತೆ ಕೃಷಿ ಬೆಳವಣಿಗೆ ಫುಡ್, ಕೃಷಿ ಒಂದಿಷ್ಟು ಮಾಡಿದೀವಿ ನೋಡ್ರಿ, 1-2 ಮಾಡಿದೀವಿ. ಇನ್ನು ಸ್ವಲ್ಪ ಬೇರೆ ಬೇರೆ ಮಾಡ್ತೀನಿ. ಅಂದ್ರೆ ನಾನೇ ಮಾಡಿಲ್ಲ, ಮೊಬೈಲಲ್ಲಿ ನಾನು ನೋಡಿ ಮಾಡಿರೋದು. ನಾನು ನೋಡಿ ಮಾಡಂಗಿದ್ರ ಮಾಡ್ತೀನಿ. ಮತ್ತೆ ಅಕ್ಕ ಕೃಷಿ ಸೂಪರ್ ಅಂದ್ರೆ ಗುಂಡಿ ಅಂತ ಹೆಸರಿಡಿ, ಗುಂಡಿ ತರ ಇದ್ದಾಳೆ ಬಂಗಾರಮ್ಮ ನಿಮ್ ಕೃಷಿ. ಅಪ್ಪಾಜಿ ಗುಂಡಿವು ಅಂತಾನೆ ಕರೆಯೋದಕ್ಕಿಗೆ. ನಾವ್ ಗುಂಡಿ ಅಂತ ಕರೆಯಲ್ಲ, ಕೃಷಿ ಅಂತ ಕರಿತೀವಿ. ಬಂಗಾರ. ನಾನು ಅವಾಗ ಪುಟ್ಟದಿದ್ದಾಗ ಅದು ಕ್ಯೂಟ್ ಇತ್ತು, ಅದಕ್ಕೆ ನಾನು ಅವಾಗ ಬಬ್ಲು ಅಂತ ಇದ್ದೀನಿ. ಇವಾಗ ಹೋಗ್ಬಿಟ್ಟಿನಿ ಅದ್ರ ಅನ್ನವಲ್ಲೇ. ಈ ಡುಮ್ಮು ಕಡಿಮೆ ಆಗಿದ್ದಾಳ್ರಿ, ಹೈಟ್ ಆಗ್ತಾಳಲ್ಲ, ಹಂಗಾಗಿ ಡುಮ್ಮು ಕನ್ಸಲ್ ಬಾಳ. ಅವಳು ನಗು ಇಷ್ಟ, ಮಮ್ಮಿ ಅನ್ನೋದು ಇಷ್ಟ. ಥ್ಯಾಂಕ್ ಯು. ಹೌದು, ನಗೋದು ಹಿಂಗೆ ನಗುತ್ತಾಳೆ, ಚೀನಿಸ್ತಾರೆ ಕಣ್ಣಿಂಗ್ ಮಾಡ್ಕೊಂಡು. ಮಮ್ಮಿ ಅನ್ನೋದು ಇಷ್ಟ. ಹೌದು, ಮಮ್ಮಿ ಅನ್ನೋದು. ಕೃಷ್ವಿಗೆ ಮುಂದೆ ಏನ್ ಮಾಡ್ಬೇಕಂತೀರ? ಅಷ್ಟು ಪರಿ ನಾವು ಯೋಚನೆನೇ ಮಾಡಿಲ್ಲ ಏನು.
ಏನೋ ಒಂದ್ ಹಂಗೆ ಚಲೋ ಬೆಳೆಸದ ಮುಂದೆ ಏನಾಗ್ತಾರ ಅವ್ರು ನೋಡ್ಕೋತಾರ ಆಮೇಲೆ. ಗೊಂಬೆ ಕೃಷು ಕ್ಯೂಟ್ ಕೃಷ್ವಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಷ್ಟು ಕೆಜಿ ಇದ್ದಾಳೆ ನನ್ನ ಮಗಳು ಕೃಷ್ವಿ? ಏಜ್ ದವಳೆ, ಅದಕ್ಕೆ ಕೇಳಿದೆ. ಅವಳು ಇವಾಗ ಪ್ರೆಸೆಂಟ್ ಬಂದು ದಿನಾ ಚೆಕ್ ಮಾಡ್ತಾ ಚೆಕ್ ಮಾಡ್ತಿರ್ತ ತಗೊಂಡಿದ್ದಾಳೆ ಫ್ರೆಂಡ್ ಸಿಕ್ಕಿತ್, ದಿನಾ ಚೆಕ್ ಮಾಡ್ತಾರ. ಅದು ಉಣ್ಸೋದು ಚೆಕ್ ಮಾಡ್ಸೋದು ಇಲ್ಲ ರೀ, 1-2-3 ದಿವ್ಸಕ್ಕೆ ಮಾಡ್ತಾರನೆ. ನಾನೊಂದ್ ಮಾಡ್ಕೊಂತರ್ತೀನಿ. ಇವ್ರೆಲ್ರು ನಾವ್ ಮಾಡಿದಾಗ ಇವ್ರು ಸ್ಟಾರ್ಟ್ ಮಾಡ್ತಾರ, ಮತ್ ನನ್ ಮೇಲೆ ಹೇಳ್ತಾವ್ರಿ. ಯಾರ್ಯಾರು ಎಷ್ಟೆಷ್ಟು ಕೆಜಿ ಇದೀವಿ ಅಂತ ಹೇಳಿ ಬ್ಲಾಗ್ ಮಾಡ್ಬೇಕಂತಾನೆ. ಅದಕ್ಕೊಂದು ಲಾಗ್ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ, ಮಾಡ್ತೀವಿ. ಇವಾಗ ಕೃಷ್ವಿ ಪ್ರೆಸೆಂಟ್ ವೇಟ್ ಬಂದು ಇವತ್ತೆಷ್ಟಿದ್ಲಿ, ಇವತ್ 10.6 ಇದ್ಲು ನೋಡ್ರಿ. ಮೊನ್ನೆ 11 ಇದ್ಲ್ರಿ. ಹಂಗೆ ಯಾವಾಗ ಅಷ್ಟೇ ಒಂದ್ ಸ್ವಲ್ಪ ಏರ್ ಬಿಡ್ತಾ, ಒಂದೊಂದ್ ಸ್ವಲ್ಪ ಇಳಿತಿರ್ತಾಳ ಅಷ್ಟೇ. 10.6 ಇದೆ ಪ್ರೆಸೆಂಟ್ ಬಂದು. ಕೃಷ್ವಿ ಬರ್ಡೇ ಡೇಟ್ February 22. ಒಂದೇ ಬಿಡುತ್ತೆ ಇನ್ನೇನು ಅಲ್ಲ. ಸೋ ಕ್ಯೂಟ್ ಕೃಷ್ವಿ, ಥ್ಯಾಂಕ್ ಯು. ಕೃಷ್ವಿ ಡ್ರೆಸ್ ಕಲೆಕ್ಷನ್ ಮಾಡಿದೀವಿ ಆಲ್ರೆಡಿ ಮಾಡಿದೀವಿ. ನೆಕ್ಸ್ಟ್ ಇದಾವ್ ಬಾಳ ಇದಾವ, ಅದ್ರಲ್ಲಿ ಮಾಡ್ಬೇಕು. ಕ್ಯೂಟ್ ಬಂಗಾರಿ, ಥ್ಯಾಂಕ್ ಯು. ಕೃಷ್ವಿಗೆ ಎಷ್ಟು ವರ್ಷ? ಟ್ಯಾಲೆಂಟ್ ಗರ್ಲ್ ಕೃಷ್ವಿ. ಹೌದ್ ಬಿಡ್ರಿ, ಟ್ಯಾಲೆಂಟ್ ಇದ್ದಾಳೆ ಆಕಿ ಸೊಪ್ಪು ಅಲ್ಲ. ಎಲ್ಲಾನು ಹುಷಾರ, ಎಲ್ಲ ಇವಾಗ ಇರೋದ್ ಮಕ್ಕಳ ಇವಾಗಿರೋದೇ ಮಕ್ಕಳು ಎಲ್ಲಾರು ಆಲ್ಮೋಸ್ಟ್ ಹುಷಾರೇ ಇರ್ತಾವ ಇವಾಗಿನ ಜನ್ರೇಷನ್. ಸ್ವಲ್ಪ ಅದ್ರಾಗೂನು ಸ್ವಲ್ಪ ಟ್ಯಾಲೆಂಟ್ ಅದಾಳ ಬಿಡ್ರಿ. ಎಷ್ಟು ವರ್ಷ? 1.5 ವರ್ಷ. ಎಷ್ಟು ಇಯರ್ ಬೇಬಿಗೆ? 1.5 ವರ್ಷ. ಹಾಯ್. ಜಾಸ್ತಿ ಜನ ಅದೇ ಕ್ವಶನ್ ಕೇಳಿದ. ಇಲ್ಲೇ ಮಕ್ಕೊಂಡಾಳ್ರಿ ನೋಡಿ, ಬಿಡ್ತಾಳಂತ ಭಯ ನಮ್ಗ. ಇವರೇ ಬೇಬಿ ಡಾಲ್, ಥ್ಯಾಂಕ್ ಯು. ಅಕ್ಕ ಕೃಷ್ವಿ ಕಡೆಯಿಂದ ನನ್ನ ಹೆಸರು ಹೇಳಿಸಿ ಲಕ್ಷ್ಮಿ ಅಂತ. ನೆಕ್ಸ್ಟ್ ವರ್ಷ ಬರ್ರಿ, ಅವಾಗ ಹೇಳ್. ನಾವ್ ಹೇಳಂದಿರ ಲಚ್ಚಿ ಇಳಿಕರ, ನೀನ್ ಕೃಷ್ವಿ ಅಲ್ಲ, ನಾವರ್ ಹೇಳಮ್ಮ ಪಾಪ. ಇಲ್ಲ ಲಕ್ಷ್ಮಿ ಅಂತ. ಬಟ್ ಅವಳು ಇನ್ನ ಹೇಳಲ್ಲ ಬಿಡ್ರಿ, ಲಕ್ಷ್ಮಿ ಹೇಳಷ್ಟಿನ್ನ ದೊಡ್ಡೊಳಗಿಲ್ಲ. ಮುದ್ದಾದ ಮಗುತ್ರಿ ಕೃಷ್ವಿ. ಲವ್ ಯು ಅಂತ. ಥ್ಯಾಂಕ್ ಯು. ಸುಂದರಿ, ಥ್ಯಾಂಕ್ ಯು. ಕೃಷ್ವಿಗೆ ಅಜ್ಜಿ ಇಷ್ಟನಾ ತಾತ ಇಷ್ಟನಾ? ಕೃಷ್ವಿಗೆ ತಾತ ಇಷ್ಟ, ಅಜ್ಜಿನೇ ಎಲ್ಲ ಮಾಡೋದು ಪಾಪ. ನಮ್ಮ ಮಮ್ಮಿನೇ ಎಲ್ಲ ಮಾಡೋದ್. ನಾನು ಅತನ ಹೆಸರು ಹೇಳ್ಕೇನ ಅಂತ ಹೇಳಿ ಬರೀ ತಾತ ಅವ್ರು ಬಂದ ತಕ್ಷಣ ಅವ್ರಿಗೆ ಇಂಪ್ರೆಸ್ ಮಾಡಕ್ ಡ್ಯಾನ್ಸ್ ಮಾಡೋದು. ಒಟ್ಟು ತಾತ ಫಸ್ಟ್ ಇಂದಾನು ಅಂದಿದ್ ವರ್ಡ್ ಕೂಡ ತಾತನೇ. ತಾತನೇ ಇಷ್ಟ ಆಕಿಗೆ. ಬಟ್ ನಮ್ಮ ಮಮ್ಮಿ ಬಾಳ ಕೇರ್ ಮಾಡ್ತಾಳ. ಆದ್ರೆ ಏನ್ ಮಾಡೋದ್, ನಮ್ಮ ಅಪ್ಪಾಜಿ ಇಷ್ಟ ಆಕಿಗೆ. ಮತ್ತೆ ಚಿಕ್ಕಿ ಸಲಿ ಯಾರಿಷ್ಟ? ಚಿಕ್ಕಿ ಸಲಿ ಸಾವು, ನೋ ಆಪ್ಷನ್. ಚಿಕ್ಕಿ ಸಲಿ ದೊಡ್ಡಮ್ಮ ಸಲಿ ಸಾವು ಇಷ್ಟ. ದೊಡ್ಡಮ್ಮ ಇಷ್ಟ, ನಾನೇ ಇರ್ತಾರೆ. ಸಾವು ಜ್ಯೋತಿನೂ ಕೆಲವೊಂದ್ಸಲ ಇಷ್ಟ ಪಡ್ತಾಳ. ಯಾರು ಇರ್ಬಾರ್ದು ಅವಾಗ ಆಕಿ ಊಟ ಫ್ರೆಂಡ್ ಆಗಿರ್ತಾಳ. ಎಲ್ಲರ ಆಪ್ಷನ್ಸ್ ಇತ್ತು, ಸಾವುನ್ ಇಷ್ಟ. ಸಾವುನೇ. ಚಿಕ್ಕು ಅಂತ. ಏನ್ ಮಾಡ್ತಿದ್ಯಾ? ಇವಾಗ ಮಲಗಿದಾಳೆ. ಕೃಷಿ ನೀನು ಪಪ್ಪನ್ ತರ ಇದೆಯಾ ಮಮ್ಮಿ ತರನ? ಇಬ್ರ ತರ ಇರ್ತಾಳ ಅವಳು ಒಂಥರ. ನೀವೇ ಕಮೆಂಟ್ ಮಾಡ್ರಿ, ಜಾಸ್ತಿ ಯಾರ ತರ ಇದ್ದಾಳ ಅಂತಂದು ನೀವೇ ಕಮೆಂಟ್ ಮಾಡ್ಬಿಡ್ರಿ. ನಮಗಂತ್ರ ಇಬ್ರ ತರ ಅನ್ನಿಸ್ತಾಳ, ಒಂದೊಂದ್ಸಲ ಒಂದೊಂದರ. ಎಷ್ಟು ಲವ್ ಮಾಡ್ತೀರಾ ಕೃಷ್ವಿನ? ಎಲ್ಲರೂ ಅವ್ರವ್ರ ಮಕ್ಕಳನ್ನ ಜಾಸ್ತಿನೇ ಇಷ್ಟಪಡ್ತಾರ. ಅದ್ರಾಗ ಬೇರೆ ಫಸ್ಟ್ನೇ ಮಗು ಆದಾಗ ಅದು ಒಂಥರ ಫೀಲಿಂಗೇ ಬೇರೆ. ಜಾಸ್ತಿ ಅಂದ್ರೆ ಜಾಸ್ತಿ ಇಷ್ಟ ಅವರಿಗೂ ಬೇರೆಯವ್ರಿಗೂ. ಫೈನ್ ಕಾಟಿ ಕ್ಯೂಟಿ, ಥ್ಯಾಂಕ್ ಯು. ಕೃಷ್ವಿ ಬರ್ತಡೇ ಮಂತ್ ಅಂಡ್ ಡೇಟ್ ಹೇಳಿದ್ವಲ್ಲ, February 22. ಮೀಟ್ ಮಾಡ್ಬೇಕಕ್ಕ ನಮ್ ಕೃಷ್ವಿನ್. ಹಾ ಬನ್ನಿ, ಇಲ್ಲೇ ಇರ್ತೀವಿ ನೋಡ್ರಿ, ಕಾಟಿಗಿಲ್ ಬನ್ನಿ. ಎಷ್ಟು ವರ್ಷ? 1.5 ವರ್ಷ. ಅಕ್ಕ ನೀವು ಬ್ಲಾಗ್ ಮಾಡಿ. ಅಯ್ಯೋ ನನ್ ಬ್ಲಾಗ್ ಮಾಡಕ್ಕಂತ್ರ ಬ್ಲಾಗ್ ಮಾಡಕ್ಕ ಆಗಂಗಿಲ್ಲ. ಅದಕ್ಕಂದ್ರ ಬರೀ ಹೇಳಿದ್ನಲ್ಲ, ಬರೀ ಇದೇ ಕೆಲಸ ಆಗ್ಬಿಡುತ್ತೆ ನನಗೆ. ಎದ್ದ ತಕ್ಷಣ ಊಟ ಮಾಡಿಸ್ಬೇಕು, ಊಟ ಮಾಡಿಸಿಲ್ಲ, ಈಗಿಲ್ಲ, ಮುಂದೆ ಮಾಡ್ಬೋದು. ಮುಂದೆ ಮಾಡಕ್ಕೂ ನನಗೆ ಸಿಗಲ್ಲ. ನೀವು ಇವಾಗ ಪ್ರೆಸೆಂಟ್ ಸಿಗಲ್ಲ. ಪ್ರೆಸೆಂಟ್ ಸಿಗಲ್ಲ. ಎಡಿಟಿಂಗ್ ಮಾಡಕ್ಕೂ ಸ್ವಲ್ಪ ಆಗಲ್ಲ. ಫ್ರೀ ಇರ್ಬೇಕು ಅವಕ್ಕೆಲ್ಲ. ನೋಡ್ತೀನಿ ಸ್ವಲ್ಪ ಹಿಂಗೆ ಕುಂತ್ಕೊಂಡ್ ಮಾಡೋದಂದ್ರ ಮಾಡ್ತೀನಿ. ಬಟ್ ಎಲ್ಲಾರು ಹೊರಗಡೆ ಹೋದ ಕ್ಯಾಮ್ರಾ ಹಿಡ್ಕೊಂಡ್ ನಿಂದ್ರದಂದ್ರ ನನಗ ಆಗಂಗಿಲ್ಲ. ಮಾಡಕ್ಕೂ ನನ್ಗ ಅದ ಅಭ್ಯಾಸನೇ ಇಲ್ಲ. ಅಕ್ಕ ನಿನ್ ಮಗಳ್ ನನಗ್ ಕೊಡ್ಬೇಕು. ಕೊಡ್ತೀವಿ ಬಿಡ್ರಿ. ಡ್ರೀಮ್ ಬಾಯ್ ನಿಂಗೆ ಕೊಡ್ತೈತಿ. ಅಕ್ಕ ಹೇಗಿದ್ದೀರಾ? ಸೂಪರ್ ವಿಡಿಯೋಸ್ ಮಾಡ್ತೀರಾ, ಥ್ಯಾಂಕ್ಸ್. ವೇಟ್ ಬಂದು 10.6 ಹೇಳಿದ್ನಲ್ಲ, ಅಷ್ಟೇ ಇದಾಳೆ. ಯಾವಾಗ 1 ವರ್ಷ ಆದ್ಮೇಲಿಂದ ಸ್ವಲ್ಪ ವೇಟ್ಗೆ ಏನಾಗಲ್ಲ, ಹುಡ್ರು ಬಹಳ ಕಷ್ಟ.
ಸೂಪರ್ ವಿಡಿಯೋಸ್ ಮಾಡ್ತೀರಾ ಕೃಷ್ವಿ ಕ್ಯೂಟ್. ಥ್ಯಾಂಕ್ ಯು ಅಕ್ಕ. ನಿಮ್ ಫೋನ್ ಯಾವ್ದು? ನಂದ ಐಫೋನ್ 13 ಐಫೋನ್ 13 ಪ್ರೋ ಮ್ಯಾಕ್ಸ್ ಗೈಸ್ ಸಿಕ್ಕಿದ್ದು. ನಂದು ಡ್ರೀಮ್ ಫ್ರೆಂಡ್ಸ್, ಅಂದ್ರೆ ಡ್ರೀಮ್ ಐಫೋನ್ 17 ಫ್ರೆಂಡ್ಸ್. ಇದೆಲ್ಲ ಅಂದಿರಲ್ಲ ಅವರಿಗೆಲ್ಲ ಥ್ಯಾಂಕ್ ಯು. ರೇಷ್ಮಾ ನಿಮ್ ಫ್ಯಾನ್ ನಾನು. ಥ್ಯಾಂಕ್ ಯು, ಸೋ ಕ್ಯೂಟ್ ಪುಟ್ಟಮ್ಮ. ಥ್ಯಾಂಕ್ ಯು. ಎಲ್ಲ ಕ್ಯೂಟ್ ಗರ್ಲ್ ಇದೆ ಹೇಳಿರಾ. ಹರ್ ಏಜ್ ಅಂತ ಕೇಳಿರ ಜಾಸ್ತಿ ಕ್ವಶನ್ ಇದೇ ಬಂದಿತ್ತಲ್ಲ. ಹೌ ಮೆನಿ ಇಯರ್ಸ್ ನಾವು ಅಂತ, ಮತ್ತೆ 1.5 years. ಸೊ ಕ್ಯೂಟ್ ಬೇಬಿ. ಕೃಷ್ವಿಗೆ ಬಟ್ಟೆ ಎಲ್ಲಿ ಪರ್ಚೇಸ್ ಮಾಡ್ತೀರಾ? ಎಲ್ಲ ಬಟ್ಟೆ ಸೂಪರ್. ಥ್ಯಾಂಕ್ ಯು. ಬರೀ ಕೃಷಿ ಎಲ್ಲ ಕಡೆ ಬಟ್ಟೆ purchase ಬಗ್ಗೆ, ಮಾಡ್ತೀವಿ. ಊಟದ ಬಗ್ಗೆ, ಇದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ನಂದು. ಹೌ ಮೆನಿ ಇಯರ್ಸ್ ನಾವು ಆದ್ವಲ್ಲ. ಇಷ್ಟು ಕ್ವಶನಿಗೆ ಆನ್ಸರ್ ಮಾಡಿವಿ ನೋಡ್ರಿ. ಜಾಸ್ತಿ ಕ್ವಶನ್ಸ್ ಬಂದು ಏಜ್ ಅಲ್ಲ, ಅಕ್ಕಿದ ಏಜ್ ಬಗ್ಗೆ ಕೇಳಿರ, ಬಟ್ಟೆ ಕಲೆಕ್ಷನ್ಸ್ ಬಗ್ಗೆ ಹೇಳಿರ, ಫುಡ್ ಬಗ್ಗೆ. ಓಕೆ ಗೈಸ್, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ನೆಕ್ಸ್ಟ್ ಏನ್ ಬೇಕು ಕೃಷಿ ಬಗ್ಗೆ ಕಮೆಂಟ್ ಮಾಡ್ರಿ, ಟ್ರೈ ಮಾಡಿ. ಡೈಲಿ ರೂಟೀನ್ ಒಂದು ಅವೇನ್ ಬೇಕಾದ ಕಮೆಂಟ್ ನಾನು ಮಾಡ್ರಿ. ಅಕ್ಕ ಅವ್ರಿಗೆ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಮಾಡ್ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡ್ರಿ, ಏನ್ ಜ್ಯುವೆಲರೀಸ್ ಇಲ್ಲ. ಹೌದು, ಒಬ್ಬೊಬ್ಬರನ್ನ ಬಳೆ ಹಾಕೊಂಡಿಲ್ಲ ಅಂತ ಕೇಳ್ತಿರ್ತಾರ. ಅದಕ್ಕೊಂದೆಲ್ಲ ಬಳೆ ಹಾಕೊಳಕ್ ನನಗೆ ಇಷ್ಟ ರೀ. ಬಟ್ ಏನಂದ್ರ ಸೌಂಡ್ ಆಗ್ಬಿಡ್ತಲ್ಲ, ಎದ್ದು ಬಿಡ್ತಾಳ ಅವಳು. ಸ್ವಲ್ಪ ಸೌಂಡ್ ಆದ್ರೆ ಸಾಕು, ಮಲಗಿರ್ಸಿರ್ತೀನಿ ಹೆಂಗೋ ಕಷ್ಟಪಟ್ಟು. ಸ್ವಲ್ಪ ಬಳೆ ಸೌಂಡಿಗೆ ಎದ್ದು ಬಿಡ್ತಾಳ. ಹಂಗಾಗಿ ನಾನು ಬಳೆನೇ ಹಾಕೊಂಡಿರಲ್ಲ. ಮತ್ತೆ ಒಬ್ರು ಇದ್ರೊಳಗ ನನ್ ಕಮೆಂಟ್ಸ್ ಒಳಗ ಕೇಳಿದ್ರು, ಕಫಾಕ್ಕೆ ಏನಾದ್ರು ಮಾಡ್ತಿರಕ್ಕ, ಅವ್ರ ಮಗಳಿಗೆ ಏನೋ ಕಫ ಆಗೈತಂತ. ಇಲ್ಲ, ಇವಳಿಗೆ ಕೃಷ್ವಿಗೇನು ಕಫ ಆಗಿಲ್ಲಲ್ಲ, ಹಂಗಾಗಿ ನಂಗೆ ಗೊತ್ತಿಲ್ಲ ನಮ್ಗ. ಕಫ ಏನಾಗಿಲ್ಲ ಅವಳಿಗೆ. ಕೋಲ್ಡ್ ಆಗಿ ನಾರ್ಮಲ್ ಆಗಿ ಹೋಗ್ಬಿಡತ್ತ ಅಷ್ಟೇ. ಕಫ ಏನಾಗಿಲ್ಲ. ಮತ್ ಫೋನಲ್ಲಿ ಇರ್ತಾವ ನೋಡ್ರಿ, ಏನಾದ್ರು ಸರ್ಚ್ ಮಾಡಿ. ನಾನು ಹಂಗೆ ಮಾಡ್ತೀನಿ, ಫೋನ್ನಾಗ ಸರ್ಚ್ ಮಾಡಿ ನೋಡ್ತೀನಿ. ಇಲ್ಲ ನಂಗೆ ಯಾರ ಗೊತ್ತಿರೋರಿಗೆ ಸ್ವಲ್ಪ ಯಾವ್ದಾದ್ರು ಕಾಣಿಕೆ ಹೇಳ್ತೀನಿ. ಕೃಷ್ವಿ ಇಲ್ದೇನೆ ಕೃಷ್ವಿಗೆ ಕ್ವಶನ್ ಆನ್ಸರ್ ನಾವೇ ಮಾಡಿದ್ವಿ ನೋಡ್ರಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕಂತ ಕಮೆಂಟ್ ಮಾಡ್ರಿ, ಟ್ರೈ ಮಾಡ್ತೀನಿ ಮಾಡಕ. ಮತ್ತೆ ಕ್ರೀಮ್ಸ್ ಇಂದನು ಮಾಡ್ಕೊಡಿ. ಯಾವ್ಯಾವ ಕ್ರೀಮ್ಸ್ ಹಚ್ತೀರಂತ ದಿನ ತಿಕ್ಕಿನ ಕೇಳಾಕ. ಯಾವ ಪೌಡರ್ ಯೂಸ್ ಮಾಡ್ತೀರಿ? ನಾರ್ಮಲ್ ಮುಟ್ಕೊಳಕತ್ತಿ ನೋಡ್ರಿ. ಹೇರ್ಸ್ ಎಲ್ಲ ಕರ್ಲಿ ಆಗ್ಬಿಟ್ಟವು, ಹಂಗಾಗಿ ಇರ್ಲಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತೀನಿ. ಓಕೆ, ಹೀಗೆ ವಿಡಿಯೋನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ ನಮಗ. ಬಾಯ್ 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 ಗೈಸ್.